ವ್ಯಾಲೆಂಟೈನ್ಸ್ ಡೇ ಅಂದ್ರೇನು, ಅಥವಾ ಟ್ರೂ ಲವ್ ಅಂತಂದ್ರೇನು, ಅಥವಾ ಅಟ್ರಾಕ್ಷನ್ ಅಂತಂದ್ರೇನು? ಸಾಧಾರಣವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ನಮ್ಮ ನಿಜ ಜೀವನದಲ್ಲೂ ಕೂಡ ಎಷ್ಟೋ ಸತಿ ನಮ್ಮ ಬುದ್ಧಿವಂತರಾಗಿದ್ದಾರೆ, ತುಂಬಾ ಜ್ಞಾನಿಯಾಗಿದ್ದಾರೆ ಅಂತಂದ್ರೆ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ದಾಂಬ್ಲೆ ಅಂತ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಫೆಬ್ರವರಿ 14ಕ್ಕೆ ವಿಶ್ವದಾದ್ಯಂತ ವ್ಯಾಲೆಂಟೈನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ವ್ಯಾಲೆಂಟೈನ್ಸ್ ಡೇ ಅಂದ್ರೇನು, ಅಥವಾ ಟ್ರೂ ಲವ್ ಅಂತಂದ್ರೇನು, ಅಥವಾ ಅಟ್ರಾಕ್ಷನ್ ಅಂತಂದ್ರೇನು? ಈ ಎಲ್ಲ ವಿಷಯಗಳ ಬಗ್ಗೆ ಕೆಲವು ಸರ್ತಿ ಚಿಂತನೆ ಮಾಡೋದು ಬಹಳ ಮುಖ್ಯ. ಯಾಕೆ ಅಂತಂದರೆ ಎಷ್ಟೋ ಸರ್ತಿ ನಾವು ಟ್ರೂ ಲವ್ ಅಂತ ಏನು ಅಂದ್ಕೊಂಡಿರ್ತೇವೋ ಅದು ಕೇವಲ ಅಟ್ರಾಕ್ಷನ್ ಅಷ್ಟೇ ಆಗಿರ್ತದೆ. ಅದು ಆ ಟ್ರೂ ಲವ್ನ ಸ್ಟೇಟಿಗೆ ಹೋಗಿ ಇರುವುದಿಲ್ಲ. ಅಟ್ರಾಕ್ಷನ್ ಅಂತಂದ್ರೇನು? ಸಾಧಾರಣವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ, ದೇಹ ರಚನೆ ಮತ್ತು ದೇಹ ಭಾಷೆ, ಈ ಎಲ್ಲ ವಿಷಯಗಳಿಂದ ಮತ್ತು ಅವರು ನಿಮ್ಮ ಜೊತೆ ಯಾವ ರೀತಿ ಸಂವಹನ ಮಾಡ್ತಾರೆ ಅನ್ನುವುದರ ಆಧಾರದ ಮೇಲೆ ನೀವು ಆ ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗುವಂಥದ್ದು ಆಕರ್ಷಣೆ ಅಥವಾ ಅಟ್ರಾಕ್ಷನ್. ಎಷ್ಟೋ ಸರ್ತಿ ನಮಗೆ ಮಾಮೂಲಾಗಿ ನಾವು ಹೇಳೋದಿದೆ, ಯಾವುದೋ ಸಿನಿಮಾದ ತಾರೆಯರನ್ನು ನೋಡಿದಾಗ ನನಗೆ ಅವರನ್ನು ನೋಡಿದಾಗ ಅಟ್ರಾಕ್ಷನ್ ಆಗುತ್ತೆ, ಕ್ರಶ್ ಇದೆ ಅಂಥದ್ದು ಇಂಥದ್ದು ಅಂತ. ಅದು ಬೇರೆ, ಯಾಕೆಂದರೆ ಅವರು ನಿಮ್ಮ ನಿಜ ಜೀವನದಲ್ಲಿ ಭಾಗವಾಗುವಂಥ ಸಾಧ್ಯತೆ ಬಹಳ ಕಡಿಮೆ. ಆದರೆ ನಮ್ಮ ನಿಜ ಜೀವನದಲ್ಲೂ ಕೂಡ ಎಷ್ಟೋ ಸರ್ತಿ ನಮ್ಮ ಕಾಲೇಜಿನಲ್ಲಿರ್ಬೋದು, ಶಾಲೆಯಲ್ಲಿರ್ಬೋದು, ಅಥವಾ ಔದ್ಯೋಗಿಕ ಸನ್ನಿವೇಶದಲ್ಲಿರ್ಬೋದು, ಯಾರೋ ಒಬ್ಬರ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಆಕರ್ಷಣೆಗೊಳಗಾಗ್ತದೆ. ಆದರೆ ಆ ಆಕರ್ಷಣೆ ಎಷ್ಟು ಸಮಯ ಮುಂದುವರಿತದೆ ಅಥವಾ ಎಷ್ಟು ಸಮಯ ಲಾಂಗ್ ಲಾಸ್ಟಿಂಗ್ ಆಗಿರ್ತದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. ಯಾಕೆ ಅಂತಂದರೆ ಆ ಆಕರ್ಷಣೆ ಬಾಹ್ಯವಾಗಷ್ಟೇ ನಾವು ಆಕರ್ಷಿತರಾಗಿದ್ದೆವೋ ಅಥವಾ ಅಂತರಂಗದ ಕಾರಣದಿಂದ ಆಕರ್ಷಿತರಾಗಿದ್ದೆವೋ ಅಂತ. ಇಲ್ಲಿ ಇನ್ನೊಂದು ಶಬ್ದ ನಾವು ಸಾಧಾರಣವಾಗಿ ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಏನು ಅಂದರೆ ಸೈಪಿಯೋಸೆಕ್ಷುವಲ್ ಅಂತ. ಸೈಪಿಯೋಸೆಕ್ಷುವಲ್ ಅಂದರೆ ಒಬ್ಬ ವ್ಯಕ್ತಿಯ ಇಂಟೆಲಿಜೆನ್ಸನ್ನು ನೋಡಿ ನಾವು ಅದರಿಂದ ಆಕರ್ಷಿತರಾಗುವಂಥದ್ದು. ಒಬ್ಬ ವ್ಯಕ್ತಿ ತುಂಬ ಬುದ್ಧಿವಂತರಾಗಿದ್ದಾರೆ, ತುಂಬ ಜ್ಞಾನಿಯಾಗಿದ್ದಾರೆ ಅಂತಂದರೆ ಅದರ ಕುರಿತು ಆಕರ್ಷಣೆಗೊಳಗಾಗುವಂಥವ್ರು ಅನೇಕರಿದ್ದಾರೆ. ಸೊ ಈ ಎಲ್ಲ ರೀತಿಯಂಥ ಆಕರ್ಷಣೆಗಳು ಕೂಡ ನಿಜವಾದಂಥ ಪ್ರೀತಿಗೆ ಮಾರ್ಪಾಡಾಗ್ತವೋ ಅಂತ ಕೇಳಿದ್ರೆ ಆಗುವುದಿಲ್ಲ. ಯಾಕೆಂದರೆ ಆ ಆಕರ್ಷಣೆಗಳು ಆ ಆಕರ್ಷಣೆಗಷ್ಟೇ ಮಿತಿಯಾಗಿರ್ತವೆ. ಆದರೆ ಒಂದು ನಿಜವಾದಂಥ ಪ್ರೀತಿ ಇದ್ದಾಗ ಆ ಪ್ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿಯ ಜೊತೆಗೆ ಇರುವುದಕ್ಕೆ ಸಾಧ್ಯವಾಗಿಸ್ತದೆ. ಅಂದರೆ ಈಗ ಟ್ರೂ ಲವ್ ಅಂತಂದ್ರೇನು? ಒಬ್ಬ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ನಿರಂತರವಾಗಿ ಇದ್ದಾಗಲೂ ಕೂಡ ಅವರಿಂದ ನಿಮಗೆ ಆಲಸ್ಯ ಆಗುವಂಥದ್ದು, ಅಥವಾ ಒಬ್ಬ ಸಾಕಪ್ಪ ಇವರೊಟ್ಟಿಗೆ ಇರ್ಲಿಕ್ಕೆ ಆಗೋದಿಲ್ಲಪ್ಪ ಅನ್ನುವಂಥ ಒಂದು ಭಾವನೆ ಬರದೇ ಇರುವಂಥ ಸಂದರ್ಭ ಯಾವಾಗ ಬರ್ತದೋ ಅದನ್ನು ನಾವು ಟ್ರೂ ಲವ್ ಅಂತ ಕರಿಬೋದು. ಟ್ರೂ ಲವ್ನಲ್ಲಿ ಒಂದಷ್ಟು ವಿಷಯಗಳು ನಾವು ನೋಡ್ಕೊಳ್ಬೇಕು. ಒಂದು, ಒಬ್ರಿಗೊಬ್ಬರು ಜಡ್ಜ್ ಮಾಡದೇ ಇರುವಂಥದ್ದು, ಒಬ್ರಿಗೊಬ್ಬರು ಅತೀವವಾದಂತಹ ಗೌರವವನ್ನು ಕೊಡುವಂಥದ್ದು, ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ ಎರಡು ಬಹಳ ಮುಖ್ಯ ಯಾವುದೇ ರಿಲೇಷನ್ಶಿಪ್ನಲ್ಲಾದರೂ. ನೀವು ಯಾವಾಗ ಲವ್ವಿನ ಹಿಂದೆ ರೆಸ್ಪೆಕ್ಟ್ ಇರ್ತದೋ ಆ ಲವ್ವಿಗೆ ಹೆಚ್ಚು ಅರ್ಥ ಬರ್ತದೆ, ಹೆಚ್ಚು ಭಾರ ಇರ್ತದೆ. ಸೊ ಯಾವುದೇ ರೀತಿಯಾದ ಟ್ರೂ ಲವ್ವಲ್ಲಿ ರೆಸ್ಪೆಕ್ಟ್ ಮತ್ತು ಡಿಗ್ನಿಟಿ ಮತ್ತು ಅಪ್ರಿಷಿಯೇಟಿಂಗ್ ಇಂಡಿವಿಜುವಲ್ ಡಿಫರೆನ್ಸಸ್ ಅಂದ್ರೇನು? ಈಗ ನಾನು ಅಂದ್ಕೊಂಡ ಹಾಗೆ ಇನ್ನೊಬ್ಬರು ಅಂದ್ಕೊಳ್ಬೇಕು, ನಾನು ಒಪ್ಪಿದ್ದನ್ನೇ ಇನ್ನೊಬ್ಬರು ಒಪ್ಪಬೇಕು ಅನ್ನೋಂಥ ಭಾವನೆ ತುಂಬ ತಪ್ಪು. ಯಾವಾಗ ನನ್ನ ಅಭಿಪ್ರಾಯ ಇದು, ಅವರ ಅಭಿಪ್ರಾಯ ಹೀಗೆ, ಆದರೆ ಎರಡನ್ನು ನಾವು ಹೇಗೆ ಮೇಳೈಸಿಕೊಂಡು ಹೊಸ ಒಂದು ಸಾಧ್ಯತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೋ ಆವಾಗ ಅಲ್ಲಿ ನಾವು ಟ್ರೂ ಲವ್ ಇದೆ ಅಂತ ಅಂದ್ಕೊಳ್ಬೋದು. ಸೊ ಅಟ್ರಾಕ್ಷನ್ ಅನ್ನೋದು ಕ್ಷಣಿಕ, ಟ್ರೂ ಲವ್ ಅನ್ನೋದು ಪರ್ಮನೆಂಟ್. ಸೊ ಈ ಎರಡನ್ನು ನಾವು ಯಾವಾಗ ವಿಂಗಡಿಸಿ ನಮ್ಮ ಅಟ್ರಾಕ್ಷನ್ ಅಷ್ಟನ್ನ ಅಥವಾ ಅಲ್ಲಿ ಅದರ ಹಿಂದೆ ಹೆಚ್ಚಿನ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅನ್ನೋದನ್ನು ನಾವು ಯಾವಾಗ ನೋಡ್ಕೊಳ್ಳಿಕ್ಕಾಗ್ತದೋ ಆವಾಗ ನಿಜವಾದ ಪ್ರೀತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ವ್ಯಾಲೆಂಟೈನ್ಸ್ ಡೇ ದಿವಸ ನೀವು ಅಟ್ರಾಕ್ಷನ್ನಿಂದ ಕಾರಣದಿಂದಾಗಿ ಬೇರೆಯವ್ರ ಜೊತೆ ಹೋಗಿದ್ರೋ ಅಥವಾ ಟ್ರೂ ಲವ್ ಕಾರಣದಿಂದಾಗಿ ಹೋಗಿದ್ರೋ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಉತ್ತರ ನಿಮಗೆ ಸಿಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.